ಏನಿದು? ಮಾವ ಇಷ್ಟು ಸೀರಿಯಸ್ ಆಗಿದ್ದಾರೆ. ಏನ್ ನಡೀತಿದೆ? ವಂಶವೃಕ್ಷ ಪೂಜೆಗೆ ರೂಪಾರಾಣಿನೇ ಹಾಡಬೇಕು ಅಂತ ಅವರೇ ಅಂದಿದ್ದು. ಅವ್ರ ಊರಲ್ಲಿ ಯಾರಿಗೋ ಹುಷಾರಿಲ್ಲ, ಹಾಡೋದಕ್ಕಾಗಲ್ಲ ಅಂತ ಅವ್ರ ಊರಿಗೆ ಹೊರಟಾಗ ಮಾವನೇ ತುಂಬ ಬೇಜಾರು ಮಾಡ್ಕೊಂಡಿದ್ರು. ಆದರೆ ಅಲ್ಲಿ ಪ್ರೋಗ್ರಾಮ್ ಶುರುವಾದ ಮೇಲೆ ತುಂಬ ಸೀರಿಯಸ್ ಆಗಿದ್ದಾರೆ. ಯಾಕೆ? ಏನು ನಡೆದಿರತ್ತೆ? ಹಾಡೋದು ಮುಗಿದ ಮೇಲೆ ಅಲ್ಲಿ ಗೌರಮ್ಮ ರೂಪಾರಾಣಿ ಕಾಣಿಸ್ಲಿಲ್ಲ. ಅಲ್ಲಿರೋವಾಗ ಶ್ಯಾಮ, ಮಾವ ಮತ್ತೆ ರೂಪಾರಾಣಿ ಎಲ್ಲ ಟೆನ್ಷನ್ನಲ್ಲೇ ಇರೋ ಹಾಗೆ ಕಾಣಿಸ್ತಿದ್ರು. ಏನ್ ಮಾವ ಹೀಗಿದ್ದೀರಾ? ಏನಿಲ್ಲಮ್ಮ. ಮಾವಂಗೆ ರೂಪಾರಾಣಿಯವ್ರಿಗೆ ಶ್ಯಾಮನ್ ನಡುವೆ ಹಾಡಿಗೆ ಸಂಬಂಧಪಟ್ಟ ಹಾಗೆ ಖಂಡಿತ ಏನೋ ನಡೆದಿದೆ. ಹಾಡು ಶುರುವಾದಾಗಿಂದ ಅವರಲ್ಲಿ ಏನೋ ವ್ಯತ್ಯಾಸ ಆಯಿತು. ಅವ್ರ ಮಧ್ಯೆ ಏನು ನಡೀತಿದೆ ಅನ್ನೋದು ಗೊತ್ತಾಗಬೇಕು. ಹೇಗೆ? ಏನಂದ್ರೆ? ಯಾಕ್ರಿ ಹೀಗಿದ್ದೀರಾ? ಅನ್ಕೊಂಡ ಹಾಗೇನೆ ವಂಶವೃಕ್ಷ ಪೂಜೆ ನಡೆದಿದ್ದಕ್ಕೆ ಸಂತೋಷವಾಗಿರೋದನ್ನ ಬಿಟ್ಟು ಹೀಗೆ ಸೀರಿಯಸ್ ಆಗಿದ್ದೀರಲ್ಲ. ದೇವಸ್ಥಾನದಲ್ಲಿರುವಾಗ್ಲೂ ನಿಮ್ ವರ್ತನೆಯಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಿತ್ತು. ಏನಾಯ್ತು ಹೇಳ್ರಿ? ಏನೂ ಇಲ್ಲ ವಸಂತ, ಏನಿಲ್ಲ. ಇದೆ, ಏನೋ ಇದೆ. ಅಲ್ಲಿ ಏನೋ ನಡೆದಿದೆ. ಆ ವಿಷಯ ನನ್ಗೆ ಹೇಳೋದು ಇಷ್ಟ ಇಲ್ಲದೆ ನೀವು ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ. ಹೌದು ವಸಂತ, ಆ ಗೌರಮ್ಮನ ನಡುವೆ ಶ್ಯಾಮ ನಡುವೆ ನಡೆದಿರೋ ವಿಷಯನೆಲ್ಲ ನಿನಗೆ ಹೇಳಿದ್ರೆ ನಿನ್ನ ಹೃದಯ ಒಡೆದೋಗುತ್ತೆ. ಅದಕ್ಕೆ ಹೇಳ್ತಾ ಇಲ್ಲ. ಹೇಳ್ರಿ, ಏನಾಯ್ತು? ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಪ್ರಾಬ್ಲಮ್ಮಾ? ಹಾಗೇನಾದ್ರೂ ಇದ್ರೆ ಮಕ್ಕಳ ಹತ್ರ ಮಾತಾಡ್ರಿ. ಚಚ್ಚ, ಅಂತ ಪ್ರಾಬ್ಲಮ್ ಏನೂ ಇಲ್ಲ ವಸಂತ. ಮತ್ತಿನ್ನೇನ್ ಪ್ರಾಬ್ಲಮ್ಮು? ಸಕ್ರಿಯವಾಗಿ ವಂಶವೃಕ್ಷ ಪೂಜೆ ನಡಿಬೇಕಾದ್ರೆ ಅಖಿಲ್ ಹೆಲ್ತ್ ಅಪ್ಸೆಟ್ ಆಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಯಾಕೋ ಬೇಜಾರಾಗ್ತಿದೆ. ಅದಕ್ಕೆ ಹೀಗಿರೋದು. ಹೌದಾ? ಆ ದೇವರ ದಯೆಯಿಂದ, ಗುರುಗಳ ಆಶೀರ್ವಾದದಿಂದ ಈಗ ಅಖಿಲ್ ನಾರ್ಮಲ್ ಆಗೇ ಇದಾನಲ್ಲ. ಇನ್ನು ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇನ್ನೂ ಅದನ್ನೇ ಯೋಚನೆ ಮಾಡ್ತಾ ನೊಂದ್ಕೋಬೇಡ್ರಿ. ಬಿಟ್ಬಿಡಿ. ಗುರುಗಳು ಹೇಳ್ದ ಹಾಗೆ ಪಾದಪೂಜೆ ಮಾಡೋದಕ್ಕೆ ಎಲ್ಲರೂ ಕಾಯ್ತಿದ್ದಾರೆ. ಬನ್ನಿ. ಆಯ್ತು, ಬಾ.
ಸಾಕು, ಮಾಡಿರೋದು ಸಾಕು. ನನ್ ಮೇಲಿರೋ ಕೋಪನ ಅಖಿಲ್ ಅವ್ರ ಮೇಲೂ ತೋರಿಸ್ತಾ ಇದ್ದಾರೆ ಅನ್ಸುತ್ತೆ ಮಾವ. ಅದ್ಯಾಕೆ ಮಮ್ಮಿ, ಡ್ಯಾಡಿ ಹಾಗೆ ಹೊರಟೋದ್ರಲ್ಲ? ಏನಿಲ್ಲಪ್ಪ, ನಿನಗೆ ಮೈ ಹುಷಾರಿಲ್ವಲ್ಲ, ಈಗಾಗಲೇ ತುಂಬ ಸುಸ್ತಾಗಿದ್ಯಾ, ಬೇಗ ಎಲ್ಲ ಮುಗಿಸಿ ರೆಸ್ಟ್ ಮಾಡಲಿ ಅಂತ ಅಷ್ಟೇ. ಹೋಗಿ ರೆಸ್ಟ್ ತಗೋಕಂದ. ಅಲ್ಲಿ ಗುರುಗಳು ಹೇಳಿದ್ದಾರೆ ಅಂತಾನೆ ಈ ಪಾದ ಪೂಜೆಗೆ ನಿಮ್ಮಪ್ಪ ಒಪ್ಕೊಂಡಿದ್ದು. ಇಲ್ದೇ ಇದ್ರೆ ನಿನಗೆ ಇಷ್ಟು ಕಷ್ಟ ಆಗೋದು ಕೂಡ ಅವರಿಗೆ ಇಷ್ಟ ಇಲ್ಲ ಕಂದ. ಪರವಾಗಿಲ್ಲ ಮಮ್ಮಿ, ನಾನು ಆರಾಮಾಗೇ ಇದ್ದೀನಿ ಅಲ್ವಾ? ಅಂದ್ರೆ ಸುಸ್ತಾದ್ರೆ ಮತ್ತೆ ಫೀವರ್ ಬರುತ್ತೇನೋ ಅಂತ ನಿಮ್ಮಪ್ಪನ್ಗೆ ಭಯ. ಹೋಗಿ ರೆಸ್ಟ್ ತಗೋಪ್ಪ. ಸರಿ ಮಮ್ಮಿ. ನೀನ್ ಹೀಗೆ ಸುಳ್ಳುಗಳನ್ನ ಹೇಳ್ಕೊಂಡು ಇವ್ರ ಪ್ರೋಗ್ರಾಮ್ಗೆ ನೀನು ಹೋಗಿ ಹಾಡು ಹೇಳಿ ನಮ್ಮ ಕುಟುಂಬದವ್ರಿಗೆಲ್ಲ ಇಷ್ಟೊಂದು ಮೋಸ ಮಾಡ್ತಿರೋ ನಿನ್ನನ್ನ ನನ್ನ ಮಗ ಅಖಿಲ್ ಮಾತ್ರ ಅಲ್ಲ, ಯಾರು ಕ್ಷಮಿಸಲ್ಲ. ಹಾಡಿನ ವಿಷಯಕ್ಕೆ ನಾನಿಷ್ಟು ಮೋಸ ಮಾಡಿದ್ದೀನಿ ಅಂತ ಮಾವನ್ಗೆ ಆ ಕೋಪ ಬಂದಿದ್ದು ಸಹಜನೇ. ಆದ್ರೆ ನನ್ನ ಮೇಲಿರೋ ಕೋಪನ ಅಖಿಲ್ ಅವ್ರ ಮೇಲೂ ಕೂಡ ತೋರಿಸ್ತಿದಾರಲ್ಲ, ಅಷ್ಟಕ್ಕೂ ಈ ವಿಷಯದ ಬಗ್ಗೆ ಮಾವ ಏನ್ ಅನ್ಕೋತಿದಾರೋ ಏನೋ. ಶ್ಯಾಮ, ಬಾಯ್ಲೆ. ಬರ್ತಿದ್ದೀನಿ ಮಾವ. ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಬಾ ಕೆಳಗೆ. ಏನ್ ಮಾವ ಕರೆದಿದ್ದು? ನಿನ್ನ ನಿಜ ಸ್ವರೂಪ ಏನು ಅಂತ ಮನೆಯವ್ರಿಗೆಲ್ಲ ಗೊತ್ತಾಗ್ಲಿ ಅಂತಾನೆ ನಾನು ನಿನ್ನ ಕರೆದಿದ್ದು. ಏನ್ ಶ್ಯಾಮ ಇದು? ಯಾಕೆ ಹೀಗ್ ಮಾಡ್ದೆ? ರೂಪ ರಾಣಿಗೆ ಬದಲು ನೀನ್ ಹಾಡ್ತಿದ್ಯಾ ಅನ್ನೋ ವಿಷಯನ ನಮಗ್ ಯಾಕೆ ಹೇಳಲಿಲ್ಲ? ಗೌರಮ್ಮ ಅವರು ಬರೋ ಪ್ರತಿ ಸಲಾನು ದೇವಸ್ಥಾನಕ್ಕೆ ಹೋಗ್ತಿದೀವಿ, ಭಜನೆಗೆ ಹೋಗ್ತಿದೀವಿ ಅಂತ ಸುಳ್ಳು ಹೇಳಿ ಅವ್ರ ಜೊತೆ ಹೋಗಿ ಹೀಗೆ ಹಾಡು ಹೇಳ್ತಿರೋ ವಿಷಯನ ನಮಗ್ ಯಾಕೆ ಹೇಳಲಿಲ್ಲ? ಹೇಳ್ದೇ ಇರೋದಷ್ಟೇ ಅಲ್ಲ ಅತ್ತೆ, ಎಷ್ಟು ಪ್ರೀತಿಯಿಂದ ಅಖಿಲ್ ಇವಳಿಗೆ ಸಂಗೀತ ಕಲಿ ಅಂತಂದ್ರೆ ಎಷ್ಟು ನಾಟಕಗಳಾಡಿದ್ಲು. ತನಗ್ ಸ್ವಲ್ಪನೂ ಸಂಗೀತ ಬರಲ್ಲ, ಕಲಿತ್ರೂ ಕೂಡ ಈ ಜನ್ಮಕ್ಕೆ ನನಗ್ ಸಂಗೀತನೇ ಬರಲ್ಲ ಅಂತ ನಮ್ಮ ಹತ್ರ ಬಿಲ್ಡಪ್ ಕೊಟ್ಟು ನಮ್ಮನ್ನೆಲ್ಲ ದಡ್ರನಾಗಿ ಮಾಡಿದ್ಲು ಇವಳು. ತಪ್ಪು ಮಾಡಿದೆ ಶ್ಯಾಮ.
ನೀನು ತುಂಬ ದೊಡ್ಡ ತಪ್ಪು ಮಾಡಿದೆ. ಎಷ್ಟು ಅಭಿಮಾನದಿಂದ, ಎಷ್ಟು ಪ್ರೀತಿಯಿಂದ ನಿನಗೆ ಸಂಗೀತ ಕಲಿಸ್ಬೇಕು ಅಂತ ಅಖಿಲ್ ಅಂದ್ಕೊಂಡ್ರೆ, ನೀನು ಗೌರಮ್ಮನ ಜೊತೆ ಸೇರಿ ಅಷ್ಟು ನಾಟಕ ಮಾಡಿ ತುಂಬ ದೊಡ್ಡ ತಪ್ಪೆ ಮಾಡಿಬಿಟ್ಟಿದ್ಯಾ. ಸುಳ್ಳು ಹೇಳೋರು ಮತ್ತೆ ಮೋಸ ಮಾಡೋರು ಅಂದ್ರೆ ಅಖಿಲ್ಗೆ ಆಗಲ್ಲ ಅಂತ ಗೊತ್ತು ತಾನೆ. ಏನಕ್ಕೆ ಮಾಡಿದೆ ಈ ಥರ? ಏನಕ್ಕೆ ಮಾಡಿದೆ? ನಮ್ಮ ಮನೆಯವರನ್ನೆಲ್ಲ ಇಷ್ಟು ದಾರುಣವಾಗಿ ಯಾಕೆ ಮೋಸ ಮಾಡಿದೆ? ಲೇ ಅಖಿಲ್, ಅವಸರ ಪಡಬೇಡ. ಮೋಸ ಮಾಡಬೇಕು ಅಂತ ಅವಳು ಯಾಕೋ ಅಂದ್ಕೋತಾಳೆ? ಪಾಪ, ಏನೋ ಪರಿಸ್ಥಿತಿಯಿಂದ ಹಾಗೆ ಮಾಡಿರ್ತಾಳೆ. ಶ್ಯಾಮನ್ ಮನ್ಸಿನ ಬಗ್ಗೆ, ಶ್ಯಾಮನ್ ಬಗ್ಗೆ ನಮಗೆ ಗೊತ್ತಿಲ್ವಾ? ಹೇಳು ಹೇಳೋ. ಗೊತ್ತಿಲ್ಲ. ಶ್ಯಾಮ ಬಗ್ಗೆ, ಶ್ಯಾಮ ಮನಸ್ಥಿತಿ ಬಗ್ಗೆ ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನಮಗೆ ಕಾಣಿಸೋ ಶ್ಯಾಮ ಒಬ್ಳು, ನಮಗೆ ಕಾಣದೇ ಇರೋ ಶ್ಯಾಮ ಇನ್ನೊಬ್ಳು. ನಮ್ಗೆಲ್ಲರ ಜೊತೆ ಒಳ್ಳೆಯವಳಾಗಿದ್ದು ನಮ್ಮನ್ನೆಲ್ಲ ಗೌರವದಿಂದ ನೋಡ್ತಾ ಈ ಮನೆಗೆ ತಕ್ಕ ಸೊಸೆ ಅಂತ ಎಲ್ಲರ ಹತ್ರ ಅನ್ನಿಸ್ಕೊಂಡಿರೋ ಅಮಾಯಕಿ ಈ ಶ್ಯಾಮ. ನಮಗೆ ಗೊತ್ತಿಲ್ದಂಗೆ ತುಂಬಾ ರಹಸ್ಯಗಳನ್ನ ಮುಚ್ಚಿಟ್ಟು ನಮಗೆ ಸುಳ್ಳುಗಳನ್ನ ಹೇಳ್ತಾ ಗೌರಮ್ಮ ಅವ್ರ ಜೊತೆ ಹೋಗಿ ರೂಪಾರಾಣಿ ಬದಲಿಗೆ ಹಾಡು ಹೇಳ್ತಿದ್ದ ಅಮಾಯಕಿ ಅಲ್ದೇ ಇರೋ ಮಾಯಗಾತಿ ಈ ಶ್ಯಾಮ. ಇಲ್ಲಿ ಅತ್ತೆ ಮಾವನ್ ಮಾತಿನ ಗೆರೆ ದಾಟ್ದಿರೋ ತುಂಬಾ ಒಳ್ಳೆ ಸೊಸೆ ಶ್ಯಾಮ. ಅಲ್ಲಿ ಗೌರಮ್ಮನ್ ಮಾತಿನ ಗೆರೆ ದಾಟ್ದಿರೋ ದೊಡ್ಡ ಸಿಂಗರ್ ಈ ಶ್ಯಾಮ. ಇಲ್ಲಿ 7 ಹೆಜ್ಜೆ ನಡೆದೋನ್ ಜೊತೆಗೆ 7 ಜನ್ಮನೂ ಕಳಿಬೇಕು ಅಂತ ಬೇಡ್ಕೊಳ್ಳೋ ದೊಡ್ಡ ಪತಿವ್ರತ ಶಿರೋಮಣಿ ಈ ಶ್ಯಾಮ. ಅಲ್ಲಿ ಗೌರಮ್ಮನ್ ಮಾತೆ ವೇದವಾಕ್ಯ ಅಂದ್ಕೊಂಡು ರೂಪಾ ರಾಣಿ ರಹಸ್ಯ ಹೊರಗಡೆ ಬರ್ದಿದ್ದ ಹಾಗೆ ಕಾಪಾಡ್ತಾ ಗಂಡನ್ಗೆ ಹಸಿ ಸುಳ್ಳನ್ನ ಹೇಳಿರೋ ಸುಳ್ಳಿನ ಮೂಟೆ ಈ ಶ್ಯಾಮ. ಏನ್ರಿ, ದಯವಿಟ್ಟು ನಾನು ಹೇಳೋದನ್ನ ಕೇಳಲ್ಲ ಕೇಳಲ್ಲ ಕೇಳಲ್ಲ. ನಾನೇ ಅಲ್ಲ, ಈ ಮನೆಯಲ್ಲಿ ಯಾರು ನೀನು ಹೇಳಿದ್ದನ್ನ ಕೇಳಲ್ಲ. ನಿಜ ಹೇಳೋ ಅಂತವ್ರ ಮಾತಾದ್ರೆ ಈ ಮನೆಯಲ್ಲಿ ಯಾರಾದ್ರೂ ಕೇಳ್ತಾರೆ. ನಮ್ಗೆಲ್ಲರ ಕಣ್ಣಿಗೆ ಸುಳ್ಳಿನ ತೆರೆ ಕಟ್ಟಿರೋ ನಿನ್ನ ಮಾತನ್ನ ಇಲ್ಲಿ ಯಾರು ಕೇಳಲ್ಲ. ಡ್ಯಾಡಿ, ನಮ್ಮ ನಿರ್ಧಾರನ ಈ ಮನೆ ಹಿರಿಯನಾಗಿ ನಿಮ್ಮ ಬಾಯಿಂದ ನೀವೇ ಹೇಳಿ ಆ ದೊಡ್ಡ ಮನುಷ್ಯಗೆ. ಯಾವುದೋ ಜನ್ಮದಲ್ಲಿ ಯಾವುದೋ ಪುಣ್ಯ ಮಾಡಿದ್ರೇನೆ ಒಳ್ಳೆ ಕಂಠ ವರವಾಗಿ ಬರೋದು. ಯಾವ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ರೇನೆ ಇಂಥ ತುಂಬಿದ ಮನೆಗೆ ಸೊಸೆ ಆಗೋ ಅದೃಷ್ಟ ಸಿಗೋದು. ಆ ಕೃಷ್ಣನ ದಯೆಯಿಂದ ಅವೆರಡೂ ನಿನಗೆ ಸಿಕ್ಕಿದೆ. ಆದ್ರೆ ನೀನು ನಮ್ಮನ್ನು ಮಾತ್ರ ಅಲ್ಲದೆ ಆ ಕೃಷ್ಣನಿಗೂ ನೀನು ಮೋಸ ಮಾಡಿದ್ಯಾ. ನಿನಗೆ ಇಂಥದ್ದೊಂದು ವರನ ಅದೃಷ್ಟನ ಕೊಟ್ಟಿರೋ ಆ ಕೃಷ್ಣನ್ನು ಮೋಸ ಮಾಡಿದ್ಯಾ.
ಏನ್ ನಡಿಬೇಕೋ ಅದ್ ನಡೆಯುತ್ತೆ ಅಂತ ಹೇಳಿ ಕೃಷ್ಣನ್ ಮೇಲೆ ಭಾರ ಹಾಕಿ ನೀನ್ ಹಾಡಿನ ಬಗ್ಗೆ ನಿಜಾನ ನಮ್ಗೆ ಹೇಳಿರ್ಬೇಕಿತ್ತು. ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ. ಹೇಳ್ದೆ ನಮ್ಮೆಲ್ರಿಗೂ ನೀನ್ ಮೋಸ ಮಾಡ್ದೆ. ಅಂದ್ರೆ ನಮ್ ಜೊತೆಯಲ್ಲಿ ಆ ಕೃಷ್ಣನು ಕೂಡ ನೀನ್ ಮೋಸ ಮಾಡ್ದ ಹಾಗೆ. ನಿನ್ನಂತ ಮೋಸಗಾತಿಗೆ ಈ ಮನೆ ಸೊಸೆ ಆಗಿರೋ ಅರ್ಹತೆ ಇಲ್ಲ. ಮರ್ಯಾದೆಯಾಗಿ ಎಲ್ಲ ಸಿದ್ಧ ಮಾಡಿಕೊಂಡು ಈಗಿಂದೀಗ್ಲೇ ನೀನು ಹೊರಟೋಗು. ಇಲ್ದೆ ಹೋದ್ರೆ ನಿನ್ನ ಕತ್ತಿ ಹಿಡಿದು ತಳ್ಳೋ ಪರಿಸ್ಥಿತಿ ಬರುತ್ತೆ. ಒಂದು ಹೆಣ್ಣು ಮಗುನ ಈ ರೀತಿ ಕಳ್ಸೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಮರ್ಯಾದೆಯಾಗಿ ಹೊರಟೋಗು. ಏನ್ ಹಾಗೆ ನೋಡ್ತಿದ್ಯಾ? ಡ್ಯಾಡಿ ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಗೆಟ್ ಔಟ್. ಏನ್ರಿ? ಐ ಸೆಡ್ ಗೆಟ್ ಔಟ್. ಇನ್ನೂ ನಿಂತ್ಕೊಂಡೇ ಇದೆಯಲ್ಲ. ಬೇಡ ಕೃಷ್ಣ, ನಡಿಬಾರ್ದು, ಹೀಗೆ ನಡಿಬಾರ್ದು. ಈ ವಿಷಯ ಅಖಿಲ್ ಅವ್ರಿಗೆ ಬೇರೆಯವರಿಂದ ತಿಳಿಬಾರ್ದು. ಮೊದಲೇ ಹೇಳಬೇಕು, ನಾನೇ ಹೇಳಬೇಕು. ಹೇಗೆ ಹೇಳಿ? ಅಖಿಲ್ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಾನು ಈ ವಿಷಯ ಹೇಗೆ ಹೇಳೋದು ಕೃಷ್ಣ? ನೀನೇ ಯಾವ್ದಾದ್ರೂ ದಾರಿ ತೋರಿಸ್ಬೇಕು. ತೋರಿಸ್ದೆ ಕೃಷ್ಣ, ನೀನೇ ನನಗೆ ದಾರಿ ತೋರಿಸ್ದೆ. ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಒಂದು ಲೆಟ್ರಲ್ಲಿ ಬರೆದು ಅಖಿಲ್ ಅವ್ರಿಗೆ ಇದನ್ನು ಕೊಡ್ತೀನಿ. ಆಮೇಲೆ ಅಖಿಲ್ ಅವ್ರು ಯಾವ ನಿರ್ಧಾರ ತಗೊಂಡ್ರು ಅದು ಕೃಷ್ಣ ನಿರ್ಧಾರ ಅಂದ್ಕೊಂಡು ಸ್ವೀಕರಿಸ್ತೀನಿ.